ಇದರ ನಡುವೆ ಪೊಲೀಸರಿಗೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಕಸ್ಟಡಿಗೆ ಬೇಕು ಅಂದ್ರೆ ಓಪನ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಿ. ಯಾರು? ಸಿಐಡಿ ಅಧಿಕಾರಿಗಳು. ಇವತ್ತಿನ್ನೂ ಕೂಡ ಅವರಿಗೆ ಅಧಿಕೃತವಾಗಿ ಕೇಸ್ ಫೈಲ್ ಸಿಗದೇ ಇರೋದ್ರಿಂದ ಅವ್ರ ಕೈಗೆ, ಹಾಗಾಗಿ ಇನ್ನೂ ನಿನ್ನೆ ಹೋಗಿರಲಿಲ್ಲ. ನಿನ್ನೆ ರಾತ್ರಿ ಪರಪ್ಪನ ಅಗ್ರಹಾರಕ್ಕೆ ರಾತ್ರಿ 8 ಗಂಟೆಗೆ ಹೋಗಿರೋದವರು. ಕಸ್ಟಡಿಗೆ ಬೇಕು ಇಷ್ಟು ದಿನಗಳ ಕಾಲ ಅಂದರೆ ಅವರು ಕೂಡ ಅರ್ಜಿಯನ್ನು ಹಾಕಬೇಕಾಗತ್ತೆ. ಅವ್ರು ಎಷ್ಟು ದಿನಗಳ ಕಾಲ ಕೇಳ್ತಾರೆ, ಮತ್ತು ನ್ಯಾಯಾಲಯಕ್ಕೆ ಅಂದರೆ ನ್ಯಾಯಾಧೀಶರಿಗೆ ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಮಾಡ್ತಾರೆ, ಅವ್ರು ಎಷ್ಟು ದಿನಗಳ ಕಾಲ ಕೊಡ್ತಾರೆ, ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತದೆ. ಇವರೊಂದು 8 ದಿನ ಕೇಳೋದು, ಅವ್ರು 6 ದಿನನೋ 5 ದಿನನೋ ಕೊಡೋದು, ಇಂಥದ್ದು ಏನಾದರೂ ಆಗುತ್ತೆ. ಮಗದೊಂದು ಕಡೆ ಇವತ್ತು ಸೂರಜ್ಪುರ ವಕೀಲರು ಕೂಡ ಜಾಮೀನು ಅರ್ಜಿ ಸಲ್ಲಿಕೆಗೆ ಮುಂದಾಗ್ತಾರೆ. ಸಿಐಡಿ ಅಧಿಕಾರಿಗಳ ನಡೆ ನೋಡಿಕೊಂಡು ಮುಂದಿನ ತೀರ್ಮಾನ, ಅವ್ರು ಎಷ್ಟು ದಿನಗಳ ಕಾಲ ಕೇಳ್ತಾರೆ, ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಸೂರಜ್ಪುರ ವಕೀಲ ನಿಖಿಲ್ ಕಾಮತ್ ಇದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿಐಡಿ ಅಧಿಕಾರಿಗಳ ನಡೆ ಇವತ್ತು ಏನಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತೆ ಅವರು ತಯಾರಿಯನ್ನ ನಡೆಸ್ಕೊಳ್ತಾರೆ. ಸೂರಜ್ ರೇವಣ್ಣ ಅವರಿಗೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ 6th of July ತನಕ. ಸೊ ನೋಡೋಣ, ಫರ್ದರ್ ಇನ್ಸ್ಟ್ರಕ್ಷನ್ಸ್ ತೊಗೊಂಡು ವಿ ವಿಲ್ ಅಪ್ಡೇಟ್. ಜುಡಿಷಿಯಲ್ ಕಸ್ಟಡಿಗೆ 14ನೇ ತಾರೀಕು ತನಕ ಕೊಟ್ಟಿದ್ದಾರೆ. CID ಇನ್ನೂ ಟೇಕ್ ಓವರ್ ಮಾಡ್ಕೊಂಡಿಲ್ಲ. ಸೊ ನೋಡೋಣ. ಇನ್ನೂ ಮಾಡಿಲ್ಲ. Once we get proper instructions, we'll update. CID is yet to take over the matter. ಅಫಿಷಿಯಲ್ ಆಗಿ ಇನ್ನೂ ಅವ್ರಿಗೆ ಟ್ರಾನ್ಸ್ಫರ್ ಆಗಿಲ್ಲ ಕೇಸು? ಆಗಿದೆ, ಅಫಿಷಿಯಲ್ ಆಗಿದೆ. ದರ್ ಇಸ್ ಬಟ್ ದೇ ಹ್ಯಾವ್ ಟು ಟೇಕ್ ಓವರ್. ವಕಾಲತ್ ಹಾಕಿದ್ದೀವಿ ಸೂರಜ್ ರೇವಣ್ಣ ಅವರಿಗೆ. ಎಸ್, ಇದು ಸೂರಜ್ಪುರ ವಕೀಲ ನಿಖಿಲ್ ಕಾಮತ್ ಅವರು ಮಾತನಾಡಿದ್ದು. ಅಂದರೆ CID ಅಧಿಕಾರಿಗಳ ನಡೆ ಇವತ್ತು ಏನಾಗಿರುತ್ತೆ, ಅವರು ಕಸ್ಟಡಿಗೆ ಕೇಳಿದ್ರೆ ಎಷ್ಟು ದಿನಗಳ ಕಾಲ ಕೇಳ್ತಾರೆ, ಆಮೇಲೆ ತಾವು ಕಸ್ಟಡಿ ಕೇಳಿದ ನಂತರ ಅರ್ಜಿಯನ್ನು ಅಪ್ಲೈ ಮಾಡಲಿಕ್ಕಾಗಲ್ಲ, ಅವಾಗ ಕಸ್ಟಡಿ ಕೊಡಲೇಬೇಕಾಗತ್ತೆ. ಅವರ ನಡೆಯನ್ನು ನೋಡಿಕೊಂಡು ಮುಂದಕ್ಕೆ ಹೆಂಗೆ ಅನ್ನುವ ಒಂದು ಕೆಲಸಕ್ಕೆ ಕೈ ಹಾಕ್ಬೋದಷ್ಟೇ ವಕೀಲರು. ಈಗ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸೂರಜ್ ರೇವಣ್ಣ.